ಬಿಜೆಪಿ ರಾಜ್ಯಾಧ್ಯಕ್ಷರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಮಾಡಿಲ್ಲ. ಹೈಕಮಾಂಡ್ ಜೊತೆ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚಿಸಿಲ್ಲ ಅಂತ ಹೇಳಿ ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದ ಬಗ್ಗೆ ವರದಿ ಕೊಡಲು ಬಂದಿದ್ದೆ, ವರದಿಯನ್ನು ಸಲ್ಲಿಕೆ ಮಾಡಿದ್ದೇನೆ. ನನ್ನ ಜೊತೆಯಂತೂ ಯಾರೂ ಚರ್ಚಿಸಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರ. ಇನ್ನು ಚರ್ಚೆಯೇ ಆಗದ ವಿಷಯದ ಬಗ್ಗೆ ಮಾತನಾಡೋದು ಯಾಕೆ? 3 ಅಥವಾ 4 ದಿನಗಳಲ್ಲಿ ಯಾವುದೇ ರೀತಿಯ ತೀರ್ಮಾನ ಆಗೋದಿಲ್ಲ ಅಂತ ಹೇಳಿ ಆರ್ ಅಶೋಕ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ನಡೆದೇ ಇಲ್ಲ. ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದ್ರ ಬಗ್ಗೆ ಚರ್ಚೆ ಅಂತ. ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ. ಇನ್ನು ನಮ್ಮ ಕರ್ನಾಟಕದ ಸಬ್ಜೆಕ್ಟೇ ಬಂದಿಲ್ಲ. ಇನ್ನು ಕೇಂದ್ರದಲ್ಲಿ ಇನ್ನು ಕರ್ನಾಟಕ ಸಬ್ಜೆಕ್ಟೇ ಬಂದಿಲ್ಲ. ಇನ್ನು ಬೇರೆ ಬೇರೆ ರಾಜ್ಯಗಳದ್ದು ಅಧ್ಯಕ್ಷರ ಒಂದು ಘೋಷಣೆ ಇದೆ. ಆ ದೃಷ್ಟಿಯಿಂದ ಇನ್ನು ಆ ಸಬ್ಜೆಕ್ಟೇ ಬಂದಿರೋದ್ರಿಂದ ಯಾವುದೇ ರೀತಿ ಚರ್ಚೆಗಳನ್ನ ನನ್ನ ಜೊತೆ ಅಂತೂ ಮಾಡಿಲ್ಲ ಕೇಂದ್ರ. ನೋಡಿ, ಈಗ ನಾನ್ ಬಂದ್ರೆ ಯಾಕೆ ಬೆಳವಣಿಗೆ ಆಗ್ಬೇಕು? ನಾನ್ ಬರೋದೇ 3 ತಿಂಗಳಿಗೊಂದ್ಸರಿ. ನಾನ್ ರೆಗ್ಯುಲರ್ ಬರ್ತಾ ಇದ್ರೆ ಏನೋ ಪರವಾಗಿಲ್ಲ. ನಾನ್ ಬರೋದೇ 3 ತಿಂಗಳಿಗೊಂದ್ಸರಿ. ವಿಶೇಷವಾಗಿ ನಾನ್ ಬರೋದಷ್ಟೇ. ನನ್ ಬಂದಂತ ಸಂದರ್ಭದಲ್ಲಿ ನನ್ನ ಜೊತೆ ನನ್ ತಿಳಿದಿರೋ ಪ್ರಕಾರ ಅಧ್ಯಕ್ಷರದ್ದು ಆ ತರದ ಯಾವುದೇ ಚರ್ಚೆ ಇಲ್ಲಿಲ್ಲ. ನೀವು ನೋಡಿ ಬೇಕಾದ್ರೆ ನಾಳೆನೆ 2 ದಿನ ನಾನು ಯಾವ ಬಣಕ್ಕೂ ಕೂಡ ಸೇರಿಲ್ಲ, ನಾನೊಬ್ಬ ಹಳೆಯ ಕಾರ್ಯಕರ್ತ. ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಅಯೋಧ್ಯೆ ಹೋರಾಟ ಮಾಡಿದಂಥವನು ನಾನು. ಯಾವುದೇ ಬಣದ ಜೊತೆ ಗುರುತಿಸಿಕೊಳ್ಳುವಂಥ ಅವಶ್ಯಕತೆ ನನಗಿಲ್ಲ. ಹೈಕಮಾಂಡ್ ಜೊತೆ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಅಧಿವೇಶನದಲ್ಲಿ ಹಗರಣ ಬಗ್ಗೆ, ರಾಜ್ಯ ಸರ್ಕಾರದ ಹಗರಣಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಕೇಂದ್ರದ ಬಿಜೆಪಿ ನಾಯಕರ ಮಾರ್ಗದರ್ಶನ ನಮಗಿದೆ. ಹೋರಾಟದ ಬಗ್ಗೆ ಮುನ್ಸೂಚನೆ ಕೊಟ್ಟಿದ್ದಾರೆ ಆರ್ ಅಶೋಕ್. ನಾನು ತಟಸ್ಥ ಬಣನೂ ಅಲ್ಲ, ಈ ಬಣನೂ ಬಣ. ನಾನು ಬಹಳ ಹಳೆ ಕಾರ್ಯಕರ್ತ. ಸುಮಾರು 45 ವರ್ಷ ಈ ಪಾರ್ಟಿಯಲ್ಲಿ ಕೆಲಸ ಮಾಡಿದೀನಿ. ಎಮರ್ಜೆನ್ಸಿ ಈಗ 50 ವರ್ಷ ಆಗ್ತಾ ಇದೆ. ಎಮರ್ಜೆನ್ಸಿಯಲ್ಲಿ ನಾನು ಜೈಲಲ್ಲಿದ್ದೆ. ಅಯೋಧ್ಯೆ ಇಶ್ಯೂ ಅಲ್ಲಿ ನಾನು ಹೋರಾಟ ಮಾಡಿದ್ದೀನಿ. ನನ್ಗೆ ಪಾರ್ಟಿ ಆ ತರದ ಯಾವುದೇ ಬಣದ ಜೊತೆ ಗುರುತಿಸ್ಕೊಡುವಂತ ಅವಕಾಶ ನನ್ನ ಮನಸ್ಸಲ್ಲಿ ಯಾವತ್ತೂ ಕೂಡ ಬಂದಿಲ್ಲ. ಅದರಿಂದ ಇಲ್ಲಿ ನೋಡಿ, ನಮ್ ಬಿಜೆಪಿಯಲ್ಲಿ ಯಾರನ್ನೋ ಏರ್ಸ್ಬೇಕು, ಯಾರನ್ನೋ ಇಳಿಸ್ಬೇಕು ಅನ್ನೋದು ಅದು ಕನಸಿನ ಮಾತಷ್ಟೇ. ಎಲ್ಲನೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನಗಳನ್ನ ಮಾಡ್ತಾರೆ. ನಮ್ಮಲ್ಲಿರುವಂತ ಸಿಸ್ಟಮ್, ರಾಷ್ಟ್ರೀಯ ನಾಯಕರು ಕನ್ಸಲ್ಟೇಷನ್ ಯಾರ ಜೊತೆ ಮಾಡಬೇಕು ಅವ್ರು ಮಾತಾಡಿ ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ ಆ ತರದ ಯಾವುದೇ ರೀತಿ ಬದಲಾವಣೆಯ ಒಂದು ಚರ್ಚೆ ಇಲ್ಲಿ ನಡೆದಿಲ್ಲ. ನಾನು ಯಾವ ಬಣಕ್ಕೂ ಸೇರಿದವನಲ್ಲ.